ಈಗ ಬಿಡದಿ ಪ್ರಾಜೆಕ್ಟ್ದು ಇವತ್ತು ಅದರಿಂದ ದೊಡ್ಡ ಅಡ್ವರ್ಟೈಸ್ಮೆಂಟ್. ಯಾರೋ ಪಾಪ ರಾಜಣ್ಣ ಅನ್ನೋ ನಿಮ್ ಯೋಗ್ಯತೆಗೆ ಸರ್ಕಾರ ಕೂಡ ಯೋಗ್ಯತೆ ಇಲ್ಲ, ಯಾವ್ದಕ್ಕೂ ಜಾಹೀರಾತು ಕೊಡ್ತೀರಿ? ಪಾಪ ನೊಂದು ಬಿಟ್ಟವ್ರಂತೆ. ಏನ್ ಇಸ್ಪಿಟ್ಟಾಡ್ ನೊಂದವ್ರ? ಪಾಪ ಸಂಕಷ್ಟಕ್ಕೆ ಒಳಗಾಗಿರೋದು ಇಲ್ಲ, ಅದಂತ ಆನ್ಲೈನ್ ಲಾಟ್ರಿ ನಡೆಸಿ ಸಂಕಷ್ಟಕ್ಕೆ ಒಳಗಾಗಿದ್ದೀರಾ? ಅದಕ್ಕೆ ಭೂಮಿ ಮಾರಾಟ ಮಾಡ್ಬೇಕಾ? ಆ ಸಾಲ ತೀರಿಸ್ಕೊಳ್ಳೋದಕ್ಕೆ ಬಿಡದಿ ಪ್ರಾಜೆಕ್ಟ್ದು ಅದೇನು ಹೇಳೋಲ್ಲ. 2018ರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ಕೊಟ್ಟವರಲ್ಲ, ಕುಮಾರಸ್ವಾಮಿ ತಗದ್ ಯಾರು ಬಂದಿದ್ರೋ ಗೊತ್ತಿಲ್ಲ. ಬಿಡದಿ ನಮ್ಮ ರೈತರು ಅದೇನೋ ರೆಡ್ ಝೋನ್ ತೆಗೀರಿ ಅಂತ ಹೇಳಿ ಈ ಮಾತನ್ನ ಒಂದು ಜಾಹೀರಾತು ಕೊಡಕ್ಕೂ ಒಂದು ಜನ ನಂಬ್ಕೊಳತ್ತಾರ. ಜಾಹೀರಾತು ಕೊಡಿ ನೀವೇ. ಅದಂತ ನೆನ್ನೆ ಹೇಳಿದಿನ ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ದು, ಇದೇ ಶಿವಕುಮಾರ ಮೆಂಬರ್. ಅದಕ್ಕೆ ಈಗೇನು ಮುಖ್ಯಮಂತ್ರಿಗಳವರ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ಕೊಟ್ಟಿರೋ ವರದಿ ನೆನ್ನೆ ತೋರಿಸಿದೀನಿ ನಿಮ್ಗೆಲ್ಲ. ಕಾಂಗ್ರೆಸ್ನ ವತಿಯಿಂದ ಮಾಡಿದ ಸದನ ಸಮಿತಿ, ಅದು ಬಿಡದಿ ಭಾಗ ಫಲವತ್ತಾದ ಭೂಮಿ, ಇಷ್ಟು ಲಕ್ಷ ತೆಂಗಿನ ಗಿಡ ಅವೆ, ಮಾವಿನ ಮರ ಅವೆ, ಹುಣಸೆ ಮರ ಅವೆ, ಅವರೇ ಬರ್ಕೊಂಡವ್ರೆ ಆ ಸದನ ಸಮಿತಿ ರಿಪೋರ್ಟ್ ನಲ್ಲಿ. ಅದನ್ನ ನಿನ್ನೆ ಜನಗಳ ಮುಂದೆ ಇಟ್ಟಿದ್ದೀನಿ. ಅವತ್ತೇನು ಹೇಳಿದ್ರು? ಅವರೇ ಹೇಳಿದ್ದಾರೆ ಸದನ ಸಮಿತಿ ರಿಪೋರ್ಟ್ ನಲ್ಲಿ, ಕುಮಾರಸ್ವಾಮಿಯವರ ಸರ್ಕಾರದಲ್ಲಿ ಯಾವುದೇ ರೀತಿಯ ಒಂದು ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಲಿ ರೈತರ ಭೂಮಿಯನ್ನ ತೆಗೆದುಕೊಳ್ತಕ್ಕಂಥ ಅಧಿಸೂಚನೆ ಹೊರಡಿಸಿಲ್ಲ ಅಂತ ಹೇಳಿ ಆ ಸದನ ಸಮಿತಿ ರಿಪೋರ್ಟ್ ಅಲ್ಲಿ ಅವರೇ ಬರ್ಕೊಂಡವೆ ಕಾಂಗ್ರೆಸ್ನವು. ಆ ಸ್ವಲ್ಪ ಸಮಯ ಇದ್ರೆ ಅವೆಲ್ಲ ಕೂತ್ಕೊಂಡು ತರಿಸ್ಕೊಂಡು ಓದ್ಕೊಳ್ರಪ್ಪ. ನಮ್ಮ ಸ್ಟ್ಯಾಂಡ್ ಅಲ್ಲಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಮಾಡಬೇಕು ಅಂದ್ರೆ ನಮ್ಮ ಪಕ್ಷದಲ್ಲಿ ಯಾವತ್ತು ಜನವಿರೋಧಿ ಕಾರ್ಯಕ್ರಮ ಕೊಡ್ತಕ್ಕಂಥ ಕೆಲಸ ಮಾಡಲ್ಲ. ವಿಧಾನಸಭೆ ಕಲಾಪದಲ್ಲೇ 30 ಬಹುಶಃ ಆಗಸ್ಟ್ ತಿಂಗಳಿನಲ್ಲಿ ಇಲ್ಲ ಜುಲೈನಲ್ಲಿ ಇರಬೇಕು. ಅವತ್ತು ನಾನೇ ವಿಧಾನಸಭೆಯಲ್ಲಿ ಹೇಳಿದ್ದೇನೆ,